ಜನ್ಮದಲ್ಲಿ ನೀವು ಸ್ಥಾನನ ತುಂಬಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಸೊ ನಿಮ್ಗೆ ಯಾವಾಗಲೂ ನಾನು ಚಿರಋಣಿ. ಈ ಪ್ರೀತಿ ಮುಂದೆ ಬೇರೆ ಯಾವುದೂ ಇಲ್ಲ. ಎಷ್ಟೇ ಕೋಟಿ ದುಡ್ಡಿದ್ರೂ ಕೂಡ, ಎಷ್ಟೇ ಆಸ್ತಿ ಇದ್ರೂ ಕೂಡ ಇದ್ರ ಮುಂದೆ ಶೂನ್ಯ ಅದು. ಸೊ ನಿಮ್ಮ ಪ್ರೀತಿನ ನಾನು ಸಾಯೋವರೆಗೂ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಅಣ್ಣ, ಲವ್ ಯು. ತುಂಬ ಖುಷಿಯಾಯಿತು, ಆದರೂ ಕೂಡ ಬೇಜಾರಾಯಿತು. ಸೊ ಯಾಕೆ ಅಂತ ಹೇಳಿದ್ರೆ ನೀವು ರಕ್ತದಲ್ಲಿ ಪಾಪ ಈ ಥರದೊಂದು ಪೇಂಟಿಂಗ್ ಮಾಡಿದ್ದು ನನಗೆಲ್ಲ ಒಂದು ಕಡೆ ಖುಷಿ, ಒಂದು ಕಡೆ ಅದೇ ಒಂದು ಕಡೆ ಬೇಜಾರೇನಪ್ಪ ಅಂದರೆ ನನ್ನ ಮೇಲೆ ಇಷ್ಟು ಪ್ರೀತಿ ಇದೆಯಲ್ಲ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್ ನಿಮಗೆ, ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು, ಧನ್ಯವಾದ. ಏನು ಹೇಳಿದ್ರು ಕಮ್ಮಿನೇ, ಪದಗಳೆಲ್ಲ ವರ್ಣಿಸೋದಕ್ಕಾಗಲ್ಲ, ಅಥವಾ ನಾನು ಹೇಳೋ ಮಾತಿಂದನೂ ನಿಮಗೆ ನಾನು ಏನೇ ಹೇಳಿದ್ರು ಅದು ಕಮ್ಮಿ ಆಗುತ್ತೆ. ಸೊ ಈ ಪ್ರೀತಿನ ಭಗವಂತ ಕೊಟ್ಟಿರೋ ಗಿಫ್ಟ್ ಅನ್ಕೋತೀನಿ ನಿಮ್ಮನ್ನು. ಒಳ್ಳೇದಾಗಲಿ, ಧನ್ಯವಾದ, ನಮಸ್ಕಾರ. ಶನೇಶ್ವರ ಒಳ್ಳೇದು ಮಾಡಿ. ಸರ್ ಆರಾಮಣ್ಣ? ಸೂಪರ್, ಫುಲ್ ಆರಾಮ್. ಬರ್ತಡೇ ಅಲ್ವಣ್ಣ? ಅಣ್ಣನ್ಗಿಂತ ಅವನೇ ರೆಡಿ ಆಗ್ಬಿಟ್ಟವ್ರೆ. ಸಿಗ್ತೀನಿ ಬಾ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಶಿವಣ್ಣ ಅಂದ್ರೇ ಒಂಥರ ಬೆಲೆ ಕಟ್ಟಕ್ಕಾಗದಿರುವಂಥ ಆಸ್ತಿ ಅವರು. ಏನು ಹೇಳ್ಬೇಕಂತ ಗೊತ್ತಿಲ್ಲ, ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಇವತ್ತಿನ ಕಾಲದಲ್ಲಿ ಜೊತೆಲಿ ಹುಟ್ಟಿರೋರೇ ಆಗೋದು ಕಷ್ಟ. ಅಂಥದ್ರಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಂದೇ ತಾಯಿ ಮಕ್ಕಳ ಥರ ನಮ್ಮನ್ನು ಟ್ರೀಟ್ ಮಾಡೋದು ಭಾಳ ವಿಶೇಷವಾದಂಥ ಗುಣ ನಮ್ಮ ಶಿವಣ್ಣವ್ರದ್ದು, ನಮ್ಮ ಮಹೇಶ್ ಅಣ್ಣವ್ರದ್ದು, ಹಾಗೆ ನಾರಾಯಣ ಅಣ್ಣವ್ರದ್ದು, ಎಲ್ಲರದ್ದು ಕೂಡ. ಸೊ ವಿಶೇಷವಾಗಿ ಭಾಳ ಖುಷಿಯಾಗುತ್ತೆ. ಶಿವಣ್ಣವ್ರ ಬಗ್ಗೆ ನಾನು ಏನು ಹೇಳ್ಬೇಕಂದ್ರೂ ತುಂಬ ಚಿಕ್ಕದಾಗುತ್ತೆ. ನಾನು ಏನೇ ಮಾತಾಡೋದು ಅದು ತುಂಬ ಚಿಕ್ಕದಾಗುತ್ತೆ. ಮಾತಾಡೋಕ್ಕೆ ಮಾತುಗಳು ಬರ್ತಿಲ್ಲ. ತುಂಬ ಸಂತೋಷ ಆಯಿತು. ಸೊ ಅವರ ಬ್ಲಡ್ಡಲ್ಲಿ ನೋಡಿ ಒಂದು ಭಾವಚಿತ್ರವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಚಿರಋಣಿ ನಾವು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಮಾತಾಡೋಕ್ಕೆ ಮಾತುಗಳು ಬರ್ತಿಲ್ಲ. ಆ್ಯಕ್ಚುಲಿ ನಾನು ಇವ್ರ ಬಗ್ಗೆ ಇನ್ನೂ ಏನೇನೋ ಮಾತಾಡ್ಬೇಕು ಅಂದ್ಕೊಳ್ತೀನಿ, ಬಟ್ ಆಗ್ತಾಯಿಲ್ಲ ಮಾತಾಡೋಕ್ಕೆ. ಯಾಕಂದರೆ ಅಷ್ಟು ಖುಷಿ ಆಯಿತು ನನಗೆ. ಇವತ್ತು ಲಕ್ಷಾಂತರ ಜನ ನನಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಅಥವಾ ವಾಟ್ಸಪ್ಗಳಲ್ಲಿ ಕರೆಗಳನ್ನ ಮಾಡಿ ವಿಶಸ್ಸನ್ನ ತಿಳಿಸ್ತಾ ಇದ್ದೀರಾ. ಜೊತೆಗೆ ಇಲ್ಲಿಗೂ ಬಂದು ಸಾಕಷ್ಟು ಜನ ನನಗೆ ವಿಶಸ್ಸನ್ನು ತಿಳಿಸಿದ್ದೀರಾ. ಅದರಲ್ಲೂ ವಿಶೇಷವಾಗಿ ಶಿವಣ್ಣ ಅವರು ಕೊಟ್ಟಂಥ ಉಡುಗೊರೆ ಇದೆಯಲ್ಲ, ಇದನ್ನು ನಾನು ಯಾವ ಥರ ವರ್ಣನೆ ಮಾಡಿದ್ರೂ ಅದು ಕಮ್ಮಿ ಆಗುತ್ತೆ. ಯಾಕಂದರೆ ಥ್ಯಾಂಕ್ ಯು ಅಣ್ಣ. ಮಾತುಗಳು ಬರ್ತಾ ಇಲ್ಲ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಮ್ಮ ಜನಸ್ನೇಹಿ ಯೋಗೇಶ್ ಅವ್ರಿಗೆ ಒಂದು ಬಿರುದನ್ನು ಸಹ ಕೊಟ್ಟಿದ್ದೀವಿ ನಾವು, ಜನಮೆಚ್ಚಿದ ಜನಸ್ನೇಹಿ ಯೋಗೇಶ್ ಅಂತ. ಅವ್ರು ಇದೇ ಥರ ನಗ್ನಗ್ತಾ, ಎಲ್ಲರೂ ನಗ್ನಗ್ತಾ, ಅವ್ರ ಜೊತೆಲಿರೋರು ನಗ್ನಗ್ತಾ ಇಟ್ಕೊಂಡು ಇದೇ ರೀತಿ ಇನ್ನೂ ತುಂಬ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಇದೇ ರೀತಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಅವ್ರ ಸ್ನೇಹಿತರಾಗಿ ನಾನು ಕೂಡ ಆಶಿಸ್ತೀನಿ. ಹಂಗಾಗಿ ಅವರು ದೊಡ್ಡ ಮಟ್ಟಕ್ಕೆ ಬೆಳೀಲಿ. ನಮ್ಮೆಲ್ಲರೂ ಅವ್ರು ಎಷ್ಟೇ ಮಟ್ಟಕ್ಕೆ ಬೆಳೆದ್ರು ನಮ್ಮನ್ನ ಇದೇ ಥರ ನೋಡ್ತಾರೆ ಅನ್ನೋ ಖುಷಿ ನಮ್ಮಲ್ಲಿದೆ. ಹಂಗಾಗಿ ಇದೇ ಥರ ಇರಲಿ, 100 ವರ್ಷ ಸುಖವಾಗಿ ಬಾಳಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ನನ್ನ ಪರ್ಸ್ನಲಾಗಿ ನನ್ನ ಜೊತೆ ಇರುತ್ತೆ ಅಣ್ಣ. ಯಾಕಂದರೆ ನೀವು ನನ್ನ ಜೊತೆ ಯಾವಾಗಲೂ ಸದಾ ಹೃದಯದಲ್ಲಿ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಮಹೇಶ್ ಅಣ್ಣವ್ರಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆಯದಾಗಲಿ. ಸೊ ಈ ಒಂದು ಉಡುಗೊರೆ ನಾನು ಉಸಿರಿರೋವರೆಗೂ ಮರೆಯೋಕ್ಕಾಗದಿರುವಂಥ ಒಂದು ಉಡುಗೊರೆ. ಪ್ಲಾನೇ ಇಲ್ಲ, ಆ್ಯಕ್ಚುಲಿ ನಿನ್ನೆ ಮಾಡ್ತಿದ್ದೀನಿ. ಆದರೆ 11 ಗಂಟೆಗೆ ಹೋಗಿದ್ದೀವಿ. ಅವರ ದೇಹದಲ್ಲಿರುವಂಥ ರಕ್ತದಲ್ಲಿ ಹರಳಿಸಿದ್ದಾರೆ ಇದನ್ನು. ಇದಕ್ಕೇನು ಬೆಲೆ ಕಟ್ಟೋಕ್ಕಾಗುತ್ತೆ ಸ್ನೇಹಿತರೆ ಹೇಳಿ? ಅಂದರೆ ಎಷ್ಟು ಕೋಟ್ಯಾಂತರ ಜನರ ಪ್ರೀತಿಯನ್ನು ನನಗೆ ದೇವರು ಭಗವಂತ ಆಶೀರ್ವದಿಸಿದ್ದಾನೆ. ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ನನ್ನ ಹತ್ರ 100 ಕೋಟಿ 200 ಕೋಟಿ ಆಸ್ತಿ ಇದೆ ಅನ್ನೋರಲ್ಲ ಶ್ರೀಮಂತರು. ನಿಜವಾದ ಶ್ರೀಮಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ನಗುನೇ ನನಗೆ ಆಸ್ತಿ ಅಂತ. ನನ್ನ ಜೀವನದಲ್ಲಿ ಆಸ್ತಿ ಸಂಪಾದನೆ ಮಾಡಲಿಲ್ಲ, ನನ್ನ ನಗು ಮುಖಾಂತರನೇ, ನನ್ನ ಪ್ರೀತಿ ಪ್ರೋತ್ಸಾಹದಿಂದನೇ ಅಥವಾ ನನ್ನ ಕೆಲಸದಿಂದನೇ ಇಂಥ ಅಣ್ಣಂದ್ರ ಮನಸ್ಸಲ್ಲಿ ಒಂದಷ್ಟು ಜಾಗ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಶಿವಣ್ಣ ಕೊಟ್ಟಂಥ ಈ ಉಡುಗೊರೆ ತುಂಬ ವಿಶೇಷ, ವಿಭಿನ್ನ ಮತ್ತು ವಿಚಿತ್ರ, ವಿಸ್ಮಯ.
ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಥ್ಯಾಂಕ್ ಯು. ಗಜ ಗಜ ಬಾಳ ನಾನು ಸುಮ್ಮನೆ ಸೆಕ್ಸಿ ಅಂದೆ ಹಾಲು ಜೊತೆಗೆ ತಾತಗೆ ಏನಾಗ್ತಾ ಇತ್ತು ಕೇಳು. ನನಗೆ ಗೊತ್ತಾಯ್ತಿಲ್ಲ ಆ ತಾತಗೆ ತಾತ ಕೇಳು ಕೇಳು. ಏನು ಆಗ್ತಾ ಇತ್ತು ಏನು ಏನು ಏನಾಯ್ತದೆ 86 ಹಾಯ್ ಹೀರೋ ಏನ್ ಸಮಾಚಾರ ಬಾಬುಜಿ ಆರಬುಜಿ ಅವ್ರಿಗೆ ಕೂತ್ರಿ ಬಾಬುಜಿ ಬಾಚ್ ಬಾಮ ನೀನು ಚರಣ ನೀನು ಹಚ್ಚ ಬಾ. ಹಚ್ಚ 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 ನೀನು ಹಚ್ಬೇಕಲ್ಲ ಚರಣ ಟಿಶ್ಯೂ ಕೊಡಿ. ಟಿಶ್ಯೂ ಕೊಡು. ಚೋಟು ಆರೆ నీకులేంది స్వీట్ రా ఇది కొంచెం కదరా జాస్తి తినరా అది తినరా ಟಿಶ್ಯೂ ಗಜ ನಿನಗೆ ಗಜ ಬಾ ಕೇಳ್ತಾವನು ಹೋಗೋ ನಾನು ನೋಡೋದ ನೋಡಿ ಬೆಳಗ್ಗೆ ಗಜನ್ ಮಾಡಿಸ್ಕೊಂಡ್ಬಿಡ್ತೀನಿ ಅಷ್ಟೇ ಅವ್ನು ಅವ್ವಾರಿಂದ ಗುರಾಯಿಸ್ತಾನ